ANM ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಚಿಂತಾಮಣಿ. ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ 3 ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ಗೊತ್ತಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ. ಇದ್ರ ಹೆಸರು ಯಂಗ್ ಸ್ಕೈ. ಜಸ್ಟ್ ಹೋಟೆಲ್ ಅಲ್ಲ, ಫುಲ್ ಕಾಂಬೋ ಪ್ಲೇಸ್ ಅಂತ ಅನ್ಕೊಳ್ಳಿ. ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ, ಕಂಫರ್ಟಬಲ್ ಸೀಟಿಂಗ್ ಇದೆ, ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ, ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ. ಇನ್ನು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ. ಎಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಬ್ ಫುಲ್ ಆನ್ ಆಗಿರುತ್ತೆ. ಮ್ಯೂಸಿಕ್, ಚಿಲ್ ಮೂಡ್, ಲಾಂಗ್ ಟಾಕ್ಸ್, ಪರ್ಫೆಕ್ಟ್ ಸೆಟಪ್. ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ. ಚೈನೀಸ್ ಐಟಮ್ಸ್, ರೋಟೀಸ್, ಕರೀಸ್, ಫಿಶ್ ಲವರ್ಸ್ಗೆ ಟುನಾ ಫಿಶ್, ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ. ಟೇಸ್ಟ್ ಮತ್ತು ಕ್ವಾಲಿಟಿ ಸಕ್ಕತ್ತಾಗಿದೆ. ಇನ್ನು ಫಂಕ್ಷನ್ಸ್ ಏನಾದರೂ ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇದ್ರೆ ಇಲ್ಲಿ ಬರ್ತ್ಡೇ ಆಗಲಿ, ಸ್ಮಾಲ್ ಫಂಕ್ಷನ್ಸ್ ಆಗಲಿ, ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ತುಂಬಾ ಸಿಂಪಲ್ ಮತ್ತು ನೀಟ್ ಆಗಿದೆ. ನೈಟ್ ಇಲ್ಲೇ ಸ್ಟೇ ಆಗಬೇಕು ಅನ್ಕೊಂಡ್ರೆ ನಿಮಗೆ AC ಮತ್ತು ನಾನ್ AC ರೂಮ್ಸ್ ಕೂಡ ಅವೈಲೇಬಲ್ ಇದೆ. ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ. ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಫ್ಯಾಮಿಲಿ ವೈಬ್, ಫ್ರೆಂಡ್ಸ್ ಜೊತೆ ಚಿಲ್ ಮಾಡಕ್ಕೆ, ಒಳ್ಳೆ ಊಟ ತಿನ್ನಕ್ಕೆ ಮಾಡಿಸಿದಂತ ಜಾಗ ಇದಾಗಿದೆ. ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್. ಟೈಮ್ ಸಿಕ್ಕಿದಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ. IDSMT ಮಾರುಕಟ್ಟೆಗೆ ಹೈಟೆಕ್ ಸ್ಪರ್ಶ ಹಿನ್ನೆಲೆ. ಪ್ರವೇಶ ದ್ವಾರದ ಒತ್ತುವರಿ ಅಂಗಡಿಗಳ ತೆರವು. ಚಿಂತಾಮಣಿ ನಗರದ KSRTC ಬಸ್ ನಿಲ್ದಾಣ ಮತ್ತು ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಿರುವ IDSMT ಮಾರುಕಟ್ಟೆಗೆ ಹೈಟೆಕ್ ಸ್ಪರ್ಶ ನೀಡುವ ಹಿನ್ನೆಲೆಯಲ್ಲಿ 1ನೇ ಮಹಡಿ ಕಟ್ಟಡ ನಿರ್ಮಾಣಕ್ಕೆ 22.66 ಕೋಟಿ ರು ಅನುದಾನ ಮಂಜೂರು ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಿರುವ ಪ್ರವೇಶ ದ್ವಾರದ ಎರಡೂ ಬದಿಯಲ್ಲಿದ್ದ ಅಂಗಡಿಗಳು ಮತ್ತು ಒಳಾಂಗಣದಲ್ಲಿದ್ದ ಅಂಗಡಿಗಳನ್ನು ನಗರಸಭೆ ಅಧಿಕಾರಿಗಳು ತೆರವು ಮಾಡಿದರು. ಪ್ರವೇಶ ದ್ವಾರದ ಎರಡೂ ಬದಿಯಲ್ಲಿ ಅಕ್ರಮವಾಗಿ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿರುವುದರಿಂದ ಸುಗಮ ಸಂಚಾರಕ್ಕೂ ತೀವ್ರ ತೊಂದರೆಯಾಗಿತ್ತು. ಇನ್ನು ಮಾರುಕಟ್ಟೆಯ ಕಾಮಗಾರಿ ಪ್ರಾರಂಭ ಮಾಡುವ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಮಾಡುವಂತೆ ನಗರಸಭೆ ಅಧಿಕಾರಿಗಳು ಹಲವಾರು ಬಾರಿ ಸೂಚನೆ ನೀಡಿದ್ದರೂ ಅಂಗಡಿಯವರು ತೆರವು ಮಾಡದೆ ವಿರೋಧ ವ್ಯಕ್ತಪಡಿಸಿದ್ದರು ಎನ್ನಲಾಗಿದೆ. ಇದರಿಂದ ಇಂದು ಬೆಳಂಬೆಳಗ್ಗೆ ಒತ್ತುವರಿಯನ್ನು ನಗರಸಭೆ ಅಧಿಕಾರಿಗಳು ತೆರವಿಗೆ ಮುಂದಾಗಿ ತೆರವುಗೊಳಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ನಗರದ ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಸಮಗ್ರ ಅಭಿವೃದ್ಧಿ ಯೋಜನೆಯಡಿ ಹಾಲಿ ನಿರ್ಮಾಣ ಮಾಡಿರುವ 194 ವಾಣಿಜ್ಯ ಮಳಿಗೆಗಳ ಸಂಕೀರ್ಣದ ನೆಲ ಅಂತಸ್ತಿನ ಕಟ್ಟಡದ ಮೇಲ್ದರ್ಜೆಗೆ ಮತ್ತು ತರಕಾರಿ ಮಾರುಕಟ್ಟೆಗೆ 1ನೇ ಮಹಡಿಯ ನಿರ್ಮಾಣಕ್ಕಾಗಿ ಕರ್ನಾಟಕ ನೀರು ಮತ್ತು ನೈರ್ಮಲೀಕರಣ ಕ್ರೋಢೀಕೃತ ನಿಧಿ ಟ್ರಸ್ಟ್ ವತಿಯಿಂದ ಸುಮಾರು 15.76 ಕೋಟಿ ಮತ್ತು ನಗರಸಭೆಯ ಸ್ವಂತ ಮೂಲದಿಂದ 6.90 ಕೋಟಿ ಸೇರಿ ಒಟ್ಟು 22.66 ಕೋಟಿ ರು ಕಾಮಗಾರಿಗೆ ಸರ್ಕಾರ ಅನುಮೋದನೆ ದೊರಕಿಸಿಕೊಟ್ಟಿದೆ. ಇನ್ನು ಸಚಿವರಾಗಿರುವ ಡಾಕ್ಟರ್ MC ಸುಧಾಕರ್ ಅವರು ಚಿಂತಾಮಣಿ ನಗರದಲ್ಲಿ ಹೆಚ್ಚಿರುವ ಫುಟ್ಪಾತ್ ವ್ಯಾಪಾರಿಗಳು ಮತ್ತು ತಳ್ಳುವ ಬಂಡಿಗಳ ವ್ಯಾಪಾರಸ್ಥರ ಸಂಖ್ಯೆ ಹೆಚ್ಚಾಗಿದೆ. ಅವರು ಪ್ರತಿದಿನ ರಸ್ತೆಯಲ್ಲಿ, ಪಾದಚಾರಿ ರಸ್ತೆಯಲ್ಲಿ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ ತೊಂದರೆಯಾದ ಹಿನ್ನೆಲೆಯಲ್ಲಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಬಿಸಿಲು, ಮಳೆ, ಗಾಳಿಗೆ ಸಿಲುಕಿರುವ ಅವರ ಕಷ್ಟಗಳನ್ನು ಅರಿತು ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಅವರಿಗೂ ಪುನರ್ವಸತಿ ಕಲ್ಪಿಸುವ ಭರವಸೆ ನೀಡಿದರು. ಅದರಂತೆ ನಗರದ IDSMT ಮಾರುಕಟ್ಟೆಗೆ 22.66 ಕೋಟಿ ರು ಕಾಮಗಾರಿಗೆ ಸರ್ಕಾರ ಅನುಮೋದನೆ ದೊರಕಿಸಿಕೊಟ್ಟು ಕೆಳ ಅಂತಸ್ತಿನ ಮತ್ತು ಮೊದಲ ಅಂತಸ್ತಿನ ಕಾಮಗಾರಿಗೆ ಆದ್ಯತೆ ನೀಡಿದ್ದು, ಕಾಮಗಾರಿ ಕೈಗೆತ್ತಿಕೊಳ್ಳುವ ಹಿನ್ನೆಲೆಯಲ್ಲಿ ಇಂದು ಕಾಮಗಾರಿಯ ವಾಹನಗಳು ಓಡಾಡುವ ಹಿನ್ನೆಲೆಯಲ್ಲಿ ಪ್ರವೇಶ ದ್ವಾರದಲ್ಲಿದ್ದ ಎರಡೂ ಬದಿಯ ಕಾಂಪೌಂಡ್ ಗೋಡೆಯನ್ನು ಒತ್ತುವರಿ ಮಾಡಿಕೊಂಡು ಇಟ್ಟುಕೊಂಡಿದ್ದ ಅಂಗಡಿಗಳು ಮತ್ತು ಇತರೆ ಅಂಗಡಿಗಳು ಹಾಗೂ ತಳ್ಳುವ ಬಂಡಿಗಳನ್ನು ತೆರವು ಮಾಡುವಂತೆ ಸೂಚನೆ ನೀಡಿದ್ದು, ಮಂಗಳವಾರ ಬೆಳಗ್ಗೆ ನಗರಸಭೆ ಅಧಿಕಾರಿಗಳು ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಕಟ್ಟಡಕ್ಕೆ ಮೇಲೆ ಹತ್ತಲು ರ್ಯಾಂಪ್, ಲಿಫ್ಟ್, ಎಕ್ಸಲೇಟರ್ ವ್ಯವಸ್ಥೆ ಮಾಡುವುದರ ಮೂಲಕ ಹೈಟೆಕ್ ಸ್ಪರ್ಶ ನೀಡಲಿದ್ದು, ಸಾರ್ವಜನಿಕರು ಕುಳಿತುಕೊಳ್ಳುವ ಆಸನಗಳ ವ್ಯವಸ್ಥೆ, ಹೊಸದಾಗಿ ಶೌಚಾಲಯ ನಿರ್ಮಾಣ, ಹಂದಿಮಾಂಸ ಮಾರಾಟ ನೆಲಸಮ ಮಾಡಿ ಅಲ್ಲಿ ಎಲ್ಲರಿಗೂ ಪಾರ್ಕಿಂಗ್ ವ್ಯವಸ್ಥೆ, SLN ಅಂಗಡಿ ಪಕ್ಕದಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿ MG ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಹ ಕಲ್ಪಿಸಲು ಮುಂದಾಗಿದ್ದಾರೆ. ಇನ್ನು MG ರಸ್ತೆಯ ಆಟ್ರೆ ಕಟ್ಟಡದ ಮುಂಭಾಗದಿಂದ ರಸ್ತೆ, ಫುಟ್ಪಾತ್ ರಸ್ತೆ ವ್ಯವಸ್ಥೆ ಇದೆ. ಇನ್ನು IDSMT ಮಾರುಕಟ್ಟೆಗೆ ಲೈಟಿಂಗ್ ವ್ಯವಸ್ಥೆ, ಸೆಕ್ಯೂರಿಟಿ ಗಾರ್ಡ್ ಮತ್ತು CC ಕ್ಯಾಮೆರಾ ವ್ಯವಸ್ಥೆ ಮಾಡಲು ಸಚಿವರು ಮುಂದಾಗಿದ್ದಾರೆ.
ಮೌಲ ಅಂತ ನನ್ನ ಹೆಸರು. ಇದೇ ಏಕಾಏಕಾಗಿ ಬಂದುಬಿಟ್ಟು ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಬಿಟ್ಟು ಹಬ್ಬದ ವ್ಯಾಪಾರಕ್ಕೆ ಎಲ್ಲರೂ ಸರಕುಗಳಿಗೆಲ್ಲ ತಂದುಬಿಟ್ಟು ಹಾನಿ ಆಗಿದೆ ಅವ್ರಿಗೆಲ್ಲನೂ. ಒಬ್ಬ ಇಲ್ಲೇ ಅಂಗಡಿ ಸೀನಾ ಅವರು ಮಾಡಿರೋ ಕೆಲಸಕ್ಕೆ ಒಂದು 106 ಜನಕ್ಕೆ ಹೊಟ್ಟೆಗೆ ಮಣ್ಬಿತ್ತು. ಇದರಿಂದ ಏನೋ ದೊಡ್ಡವರು ನಮಗೆ ಸಹಕಾರ ಮಾಡಿ ಎಲ್ಲಾದರೂ ಸ್ವಲ್ಪ ಜಾಗ ಕೊಡಿಸಿದ್ರೆ ತಂದಿರೋ ಬೆಲೆ ಎಲ್ಲ ಇದು ವಸ್ತುಗಳೆಲ್ಲ ಮಾರ್ಕೊಂಡೇನೋ ನಾವು ಜೀವನ ಮಾಡ್ಕೊತೀವಿ. ನಮಗೆ ಒಂದು ಸಹಕಾರ ಮಾಡ್ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ನಮ್ಮ ಸಹಾಯ ಮಾಡಿ ಅಂತ ನಾವು ಕೇಳ್ಕೊತೀವಿ ದೊಡ್ಡ ಅಧಿಕಾರಿಗಳನ್ನೆಲ್ಲರೂ. ಅಧಿಕಾರಿಗಳು ಒಳ್ಳೇದೇ ಮಾಡಿದ್ರು. ಒಬ್ಬನ ಮಾಡಿದ ಕೆಲಸಕ್ಕೆ ಒಂದು 106 ಜನದ ಮೇಲೆ ಬಂದಿತ್ತು. ಇದಕ್ಕೇನೋ ನೀವೇ ಬಂದು ನಮಗೆ ಸ್ವಲ್ಪ ತೊಂದರೆ ಇಲ್ದಿರ ಎಲ್ಲಾದ್ರೂ ಜಾಗ ತೋರಿಸೇನೋ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದು. ಇದರಿಂದ ಜಾಸ್ತಿ ಬಾಧೆ ಬೀಳ್ತಾವ್ರೆ ಬಡವರು. ಇದಕ್ಕೇನೋ ಬೇಕಾಗಿರೋದು ಜಾಸ್ತಿ ಸಮಸ್ಯೆ ಉಂಟಾಗಿದೆ. ಸರುಗಳು ತಂದು ಆಚೆ ಇಟ್ಕೊಂಡಿದ್ದಾರೆ, ಅವ್ರಿಗೆ ಜಾಸ್ತಿ ತೊಂದರೆದು ಮಾಡಿದ್ದಾರೆ. ಕಮಿಷನರ್ ಸಾಹೇಬರು ಬಂದು ಹಿಂದೆ ಹಾಕ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಕೆಲವರು ದುಡ್ಡಿರೋರು ಮಾತಾಡಿರೋ ಮಾತಿಗೆ ಅವ್ರು ತಲೆ ಕಟ್ಬಿಟ್ಟು ಅಂಗಡಿಗಳೆಲ್ಲ ಎತ್ಬಿಟ್ಟು ಆಚೆ ಹಾಕ್ಸ್ತಾವ್ರೆ. ಯಾರೋ ಒಬ್ಬರು ಮಾಡಿರೋ ಕೆಲಸಕ್ಕೆ 100-200 ಜನರಿಗೆ ಹೊಟ್ಟೆಗೆ ಮಣ್ಣು ಬಿದ್ದಿದೆ. ಅವ್ರು ತಂದಿರೋ ವಸ್ತುಗಳಿಗೆಲ್ಲನೂ ಬೆಲೆ ಜಾಸ್ತಿ ಬೇರೆ. ಹಬ್ಬದ ವ್ಯಾಪಾರ ತೊಂದರೆಗಳು ಬೀಳ್ತಾ ಇದೆ. ಅದಕ್ಕೇನಾದ್ರು ಮುಂದೆ ಅವ್ರಿಗೆ ಇವಾಗ ಇವತ್ತು ಜಾಗನೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಲೈಬ್ರರಿ ಹತ್ರನೂ ವ್ಯಾಪಾರಗಳಾಗಲ್ಲ ಸರಿಯಾಗಿ. ಹೋದ 2 ವರ್ಷದಿಂದನೂ ವರಲಕ್ಷ್ಮಿ ಹಬ್ಬಕ್ಕೆ ಮತ್ತು ಗಣೇಶ ಹಬ್ಬಕ್ಕೆ ಇಂಥ ಹಬ್ಬಗಳಿಗೆಲ್ಲನೂ ಏಡುಗಳು ಬಿದ್ದಿದೆ. ಎಲ್ಲರೂ ಸಾಲಗಳು ಮಾಡಿ ತಂದಿದ್ದಾರೆ ದುಡ್ಡು. ಅದರಿಂದ ಎಲ್ಲರಿಗೂ ತೊಂದರೆ ಆಗಿದೆ. ಬಟ್ ಇವಾಗ ಏನಂದರೆ ಅವ್ರಿಗೆಲ್ಲಾದರೂ ಬದುಕಕ್ಕೆ ಸ್ವಲ್ಪ ಜಾಗ ಬೇಕು. ಅದರಿಂದ ಎಲ್ಲರೂ ಬಾಧೆ ಬೀಳ್ತಾವ್ರೆ. ಅವ್ರಿಗೇನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿ ಎಲ್ಲಾದರೂ ಒಂದು ಜಾಗವನ್ನು ತೋರಿಸ್ಬಿಟ್ರೆ ಎಲ್ಲೋ ಬದುಕ್ಕೊಂತಾರೆ. ಒಬ್ಬನ ಯಾವನೋ ಮಾಡಿರೋ ಕೆಲಸಕ್ಕೆ ಇಡೀ ಒಂದು 200-250 ಕುಟುಂಬಗಳಿಗೆ ಮಣ್ಣು ಬೀಳ್ದಂಗೆ ಆಯ್ತು. ಇವಾಗ ಹಬ್ಬದ ವ್ಯಾಪಾರ ತಂದಿದ್ದಾರೆ, ಅವರು ಜಾಸ್ತಿ ವಸ್ತುಗಳು ತಂದಿದ್ದಾರೆ, ಇಟ್ಕೊಂಡು ಸೈಡ್ಗೆ ಇಟ್ಬಿಟ್ಟಿದ್ದಾರೆ ವಸ್ತುಗಳೆಲ್ಲ. ನಾವು ತಂದಿರೋ ವ್ಯಾಪಾರ ಮಾಡೋಕ್ಕೆ ತಂದಿರೋ ಎಲ್ಲನೂ ಇವಾಗ ತೊಂದರೆ ಆಗಿದೆ. ಅವ್ರಿಗೇನಾದರೂ ಒಂದು ಸಹಾಯ ಮಾಡಿಬಿಟ್ಟು ಹಬ್ಬದ ತನಕ ಸ್ವಲ್ಪ ಟೈಮ್ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ನಮ್ಮ ಒಂದು ಅಭಿಪ್ರಾಯ. ಸಾಹೇಬರಿಗೆ ಮತ್ತು ಇರೋ ಅಧಿಕಾರಿಗಳಿಗೆ ನಮ್ಮ ಬಾಧೆಯನ್ನು ತಿಳಿಸ್ತಾ ಇದ್ದೀವಿ. ದಯಮಾಡಿ ಇದೊಂದು ಹಬ್ಬ ಆಗೋವರೆಗೂ ನಮ್ಗೆ ಸ್ವಲ್ಪ ಅವಕಾಶ ಕೊಟ್ಟರೆ ಜಾಸ್ತಿ ಒಳ್ಳೆಯದು. ನೋಡಿ, ನೀವು ಒಂದು ಕಣ್ಣಾರೆ ಹಂಗೆ ಎಲ್ಲರೂ ತಂದಿದ್ದಾರೆ ವಸ್ತುಗಳು, ಬಾಧೆ ಬೀಳ್ತಾವ್ರು ಎಲ್ಲರೂ. ಎಕ್ಕಾಯತ್ತಾಗಿ ಬಂದುಬಿಟ್ಟು ಎತ್ತಿದ್ದೀರಾ, ನೀವು ಟೈಮ್ ಕೊಟ್ಟಿದ್ರು. ಆದರೂ ಒಂದು 2 ದಿವಸ ಆದರೂ ಟೈಮ್ ಕೊಟ್ಟಿದ್ರೆ ಇರೋ ಸರಕುಗಳೆಲ್ಲ ಖಾಲಿ ಮಾಡಿಕೊಂಡು ಅವರು ಏನೋ ಮಾಡ್ಕೊತಾ ಇದ್ರು. ಸಾಲ ಅದು ಇದು ಮಾಡಿ ತಂದಿದ್ದಾರೆ. ಅದಕ್ಕೇನಾದರೂ ಇದ್ದರೆ ಸ್ವಲ್ಪ 2 ದಿವಸದ ಕಾಲ ಅವ್ರಿಗೆ ಅವಕಾಶ ಕೊಟ್ಟರೆ ಇರೋದೆಲ್ಲ ತಂದಿರೋದೆಲ್ಲ ಮಾರ್ಕೊಂಡು ಖಾಲಿ ಮಾಡಿಬಿಡ್ತಾರೆ. ಮತ್ತೆ ನಿಮ್ಮ ಕೆಲಸಗಳನ್ನ ಶುರು ಮಾಡ್ಬೋದು ಸರ್. ಅದಕ್ಕೆ ನಮಗೇನೋ ಸ್ವಲ್ಪ ಸಹಕಾರ ಮಾಡಿಕೊಡಿ. ಇವಾಗ ತೊಂದರೆ ಆಗೋಗಿದೆ. ಸಾಲಗಳು ಮಾಡಿ ದಂಡ್ಯಾಗಿ ತಂದಿದ್ದಾರೆ ದುಡ್ಡು. ಜಾಸ್ತಿ ಜನ ಬಾಧೆ ಬೀಳ್ತಾ ಇದ್ದಾರೆ. ಬೇಕಾದರೆ ಇದೆಲ್ಲ ನೋಡಿ, ಸಮಸ್ಯೆ ಜಾಸ್ತಿ ಉಂಟಾಗೋಗಿದೆ. ಎಲ್ಲಂದರೆ ಅಲ್ಲಿ ಸಾಲಗಳು ತಂದಿದ್ದಾರೆ ಪಾಪ. ಎಲ್ಲರೂ ಜಾಸ್ತಿ ಜನ ಯಾವನ ಒಬ್ಬನ ಮಾಡಿರೋ ಕೆಲಸಕ್ಕೆ ಸಾಹೇಬರಿಗೆ ಪಾಪ ಬಂದಿರ್ಬೋದು. ಬಟ್ ಏನಂದರೆ ಇವಾಗ ಎಲ್ಲರೂ ಸಾಲಗಳು ತಂದಿದ್ದಾರೆ. ಕಮಿಷನರ್ ಸಾಹೇಬ್ರದ್ದು ಏನು ತೊಂದರೆ ಏನಿಲ್ಲ. ಅವ್ರು ಮಾಡಿದ್ದು ಹಿಂದೆ ಹಾಕ್ಕೊಳ್ಳಿ ಅಂತ. ಒಬ್ಬನ ಯಾವನೋ ಮಾಡಿದ ಕೆಲಸಕ್ಕೆ ಎಲ್ಲರೂ ಬಾಯಾಗ ಮಣ್ಣು ಬಿದ್ದಿದೆ. ದಯಮಾಡಿ ಇದೇನೋ ಸ್ವಲ್ಪ ನೋಡಿ ನಮಗೇನೋ ಅವಕಾಶ ಮಾಡಿಕೊಡಿ ಸರ್ ಇಲ್ಲಿ.